ಒಂದು ಸುಂದರವಾದ ಹಳ್ಳಿ, ಹಸಿರು ಮರಗಳು, ಚಿಕ್ಕ ಚಿಕ್ಕ ಮನೆಗಳು. ಒಂದು ಮನೆಯ ಕೋಣೆಯಲ್ಲಿ ಸೌಮ್ಯ ಎಂಬ ಮುದ್ದಾದ ಹುಡುಗಿ ಹಾಸಿಗೆಯಲ್ಲಿ ಆರಾಮಾಗಿ ಮಲಗಿದ್ದಾಳೆ. ಸೌಮ್ಯ, ಎದ್ದೇಳು, ಬೆಳಗಾಗಿದೆ ಎಂದು ಅಮ್ಮ ಕರೆದಳು. ಸೌಮ್ಯ, ಇನ್ನೂ 5 ನಿಮಿಷ ಮಲಗುತ್ತೇನೆ ಅಮ್ಮ ಎಂದು ಮತ್ತೆ ಮಲಗಿದಳು. ಅಮ್ಮ ಕೆಲಸ ಮಾಡಲು ಹೇಳಿದಾಗಲೆಲ್ಲ ಸೌಮ್ಯ, ಈಗ ಬೇಡ ಅಮ್ಮ, ಸ್ವಲ್ಪ ಹೊತ್ತಿನ ಮೇಲೆ ಮಾಡುತ್ತೇನೆ ಎಂದು ಹೇಳುತ್ತಿದ್ದಳು. ಓದಲು ಕುಳಿತರೂ ಪುಸ್ತಕ ಓದದೆ ಮೊಬೈಲ್ ನೋಡುತ್ತಾ ಸಮಯ ಕಳೆಯುತ್ತಿದ್ದಳು. ನಂತರ ಅಮ್ಮ ಹೇಳಿದಳು, ಸೌಮ್ಯ, ನೀನು ಹೀಗೆ ಸೋಮಾರಿಯಾಗಿದ್ದರೆ ಜೀವನದಲ್ಲಿ ಏನನ್ನೂ ಸಾಧಿಸಲು ಆಗುವುದಿಲ್ಲ. ಅಮ್ಮನ ಮಾತು ಸೌಮ್ಯಳ ಮನಸ್ಸಿಗೆ ತಟ್ಟಿತು. ಮರುದಿನದಿಂದ ಅವಳು ಬೇಗನೆ ಎದ್ದೇಳಲು ಪ್ರಾರಂಭಿಸಿದಳು. ಅವಳು ಪ್ರತಿದಿನ ಅಮ್ಮನಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡತೊಡಗಿದಳು. ನಂತರ ಅವಳು ಸಮಯಕ್ಕೆ ಸರಿಯಾಗಿ ಓದಲು ಶುರು ಮಾಡಿದಳು. ಕೆಲವು ದಿನಗಳ ನಂತರ ಸೌಮ್ಯ ತುಂಬಾ ಚುರುಕಾದ ಹುಡುಗಿಯಾದಳು. ಅವಳಿಗೆ ಒಳ್ಳೆಯ ಫಲಿತಾಂಶ ಸಿಕ್ಕಿತು. ಮಕ್ಕಳೇ, ಈ ಕಥೆಯಿಂದ ನಮಗೆ ತಿಳಿಯುವುದು ಏನೆಂದರೆ, ಸೋಮಾರಿತನವನ್ನು ಬಿಟ್ಟು ಸಮಯವನ್ನು ಸರಿಯಾಗಿ ಬಳಸಿದರೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ.